ಬಿಜೆಪಿ ದೋಸ್ತಿ ಬಿಟ್ಟರೆ ಜೆಡಿಎಸ್ 10 ಸೀಟು ಗೆಲ್ಲಲ್ವಾ? ನೀಟ್ ಅಕ್ರಮ ಎಚ್ಡಿಕೆ ಯಾಕೆ ಬಾಯ್ಬಿಡಲ್ಲ? ಅಂದು ಎಸ್ಎಂಕೆ, ಈಗ ಡಿಕೆ ಬೆಳೆದ್ರೆ ಜೆಡಿಎಸ್ಗೆ ಉರಿನಾ? ಬಿಜೆಪಿ ದೋಸ್ತಿ ಬಿಟ್ಟರೆ ಜೆಡಿಎಸ್ 10 ಸೀಟು ಗೆಲ್ಲಲ್ವಾ? ಬಿಡದಿ ಟೌನ್ಶಿಪ್ ಬಗ್ಗೆ ಬೀದಿಗಿಳಿದು ಪ್ರತಿಭಟಿಸುವ ಕಮಲದಳ ನಾಯಕರು ಕೇಂದ್ರ ಸರ್ಕಾರದ ನೀಟ್ ಅಕ್ರಮದಲ್ಲಿ ಲಕ್ಷ ವಿದ್ಯಾರ್ಥಿಗಳು ವಿಲವಿಲ ಒದ್ದಾಡಿದಾಗ ಅದ್ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ನೀಟ್ ಪೇಪರ್ ಲೀಕ್ ಪ್ರಕರಣದಲ್ಲಿ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೂ ಶರಣಾಗಿದ್ದಾರೆ. ಆದರೂ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅದ್ಯಾಕೆ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಲಿಲ್ಲ? ಜೆಡಿಎಸ್ ನಾಯಕರು 2004ರಲ್ಲಿ ಎಸ್.ಎಂ. ಕೃಷ್ಣ ಸಿಎಂ ಆಗೋದನ್ನು ಸಹಿಸಲಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರೋದನ್ನ ಸಹಿಸಿಕೊಳ್ಳಲು ಆಗುತ್ತಿಲ್ವಾ ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಹೀಗಾಗಿ ದಳಪತಿಗಳ ವಿರುದ್ಧ ಕೈ ನಾಯಕರೊಬ್ಬರು ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ಯಾರು ಆ ನಾಯಕ? ಅಷ್ಟಕ್ಕೂ ಏನಿದು ಚಟಾಪಟಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಡದಿ ಟೌನ್ಶಿಪ್ ವಿಚಾರ ಇದೀಗ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಆಗ್ಲಿ ಪರವಾಗಿಲ್ಲ, ರೈತರಿಗೆ ಟೌನ್ಶಿಪ್ನಿಂದ ತೊಂದರೆಯಾಗೋದಾದ್ರೆ ಅಂತ ಯೋಜನೆ ಕೈ ಬಿಡೋದು ನಿಜಕ್ಕೂ ಒಳ್ಳೆಯದೇ. ಆದ್ರೆ ಈ ಟೌನ್ಶಿಪ್ ವಿಚಾರದಲ್ಲಿ ಕಮಲದಳ ನಾಯಕರು ರಾಜಕೀಯ ಲಾಭ ಗಿಟ್ಟಿಸಿಕೊಳ್ಳಲು ಯತ್ನಿಸುತ್ತಿರೋದನ್ನ ನೋಡಿದ್ರೆ ಈ ಪ್ರಕರಣ ಪಕ್ಕಾ ಪೊಲಿಟಿಕಲ್ ಟ್ವಿಸ್ಟ್ ಅಂಡ್ ಟರ್ನ್ ತಗೊಂಡಿದೆ. ಅದರಲ್ಲೂ ಒಕ್ಕಲಿಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರೋದನ್ನ ಜೆಡಿಎಸ್ ನಾಯಕರಿಗೆ ಸಹಿಸಿಕೊಳ್ಳೋದಕ್ಕಾಗುತ್ತಿಲ್ವಾ ಅನ್ನೋ ಅನುಮಾನ ದುತ್ತಂತ ಎದ್ದು ಕೂರುತ್ತೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ನಾನು ಸಿಎಂ ಅಂತ ಹೇಳಲ್ಲ, ಒಪ್ಕೊಂಡಿಲ್ಲ ಅಂತೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಮಾತು ಕೈ ನಾಯಕರನ್ನ ಕೆರಳಿಸಿದೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಮಾಜಿ ಸಚಿವ ಸ್ವಾಮಿ, ನೀವು 2 ಸಲ ಸಿಎಂ ಆಗಿದ್ದಾಗ ನಿಮ್ಮ ಪಕ್ಷಕ್ಕೆ ಸ್ಪಷ್ಟ ಜನಾದೇಶ ಇತ್ತ. ಆಪರೇಷನ್ ಕಮಲದ ಮೂಲಕ ನೀವು ಮೊದಲ ಸಲ ಸಿಎಂ ಆಗಿದ್ದು ಅಂತೇಳಿ ಕುಟುಕಿದ್ದಾರೆ. ಜೊತೆಗೆ ತಾಕತ್ತಿದ್ರೆ ಬಿಜೆಪಿ ಮೈತ್ರಿ ಬಿಟ್ಟು ಹೊರಗೆ ಬನ್ನಿ, ನಿಮ್ಮ ಸಿಂಗಲ್ ಪವರ್ ತೋರಿಸಿ ಅಂತ ತೊಡೆ ತಟ್ಟಿದ್ದಾರೆ. ಹೌದು ವೀಕ್ಷಕರೇ, ಸ್ವಾಮಿ ಅವರು ಕುಮಾರಸ್ವಾಮಿ ಅವರಿಗೆ ನೇರವಾಗಿಯೇ ಸವಾಲೆಸ್ತಿದ್ದಾರೆ. ಇತಿಹಾಸದಲ್ಲಿ ಅದು ಒಂದು ದಾಖಲೆ ಆಗಿಬಿಡ್ಲಿ ಸ್ವಾಮಿ, ಮೈತ್ರಿ ಮುರಿದುಕೊಂಡು ಹೊರಗೆ ಬನ್ನಿ, ವಿಧಾನಸೌಧದ ಮುಂದೆ ನಿಂತು ನಾನು ಸಿಂಗಲ್ ಆಗಿ 120 ಸೀಟು ಗೆದ್ದು ತೋರಿಸ್ತೀವಿ ಅಂತ ಚಾಲೆಂಜ್ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, 2023ರ ವಿಧಾನಸಭಾ ಚುನಾವಣೆಗೂ ಮೊದಲು ಕುಮಾರಸ್ವಾಮಿ ಈ ಸಲ ನಮ್ಮ ಪಕ್ಷ ಸ್ವತಂತ್ರವಾಗಿ 123 ಸೀಟುಗಳನ್ನ ಗೆಲ್ಲುತ್ತೆ, ಬರೆದಿಟ್ಕೊಳ್ಳಿ ಅಂತೇಳಿ ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಚುನಾವಣೆ ಮುಗಿದಾಗ ಜೆಡಿಎಸ್ ಗೆದ್ದಿದ್ದು ಮಾತ್ರ ಕೇವಲ 18 ಸೀಟು. ಹಾಗಾದ್ರೆ ಜೆಡಿಎಸ್ 2028ರಲ್ಲಿ ಮತ್ತೆ 20 ಸೀಟುಗಳನ್ನಾದ್ರೂ ಗೆಲ್ಲೋಕ್ ಸಾಧ್ಯವಾಗುತ್ತಾ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ. ಇನ್ನ ಇಷ್ಟಕ್ಕೆ ನಿಲ್ಲದ ಸ್ವಾಮಿ, 2028ರಲ್ಲಿ ಒಂದು ವೇಳೆ ಕುಮಾರಸ್ವಾಮಿ ಅವರು ಮೈತ್ರಿ ಇಲ್ಲದೆ ಸ್ವಂತ ಬಲದ ಮೇಲೆ 120 ಸೀಟು ಗೆದ್ದು ತೋರಿಸಿದ್ರೆ ನಾವೇ ಅವರಿಗೆ ಸೆಲ್ಯೂಟ್ ಹೊಡೆದು ಸರೆಂಡರ್ ಆಗ್ತೀವಿ ಅಂತ ಸಖತ್ ಡೈಲಾಗ್ ಹೊಡೆದಿದ್ದಾರೆ. ಜೊತೆಗೆ ಬಿಜೆಪಿ ಬೆಂಬಲ ಇಟ್ಕೊಂಡು 20 ಸೀಟ್ ಗೆಲ್ಲೋದ್ರಲ್ಲಿ ಏನ್ ಮಹಾ ಸಾಧನೆ ಅಂತ ಲೇವಡಿ ಬೇರೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಪರ್ಸನಲ್ ಅಟ್ಯಾಕ್ ಕೂಡ ಜೋರಾಗಿಯೇ ನಡೆದಿದೆ. ತಮಿಳುನಾಡಿನ ಮಾಜಿ ಸಿಎಂ ಕರುಣಾನಿಧಿ ಅವರ ಮಗ ಸ್ಟಾಲಿನ್ ಅವರನ್ನ ನೋಡಿ ಕಲಿಯಿರಿ ಅಂತ ಕುಮಾರಸ್ವಾಮಿ ಅವರಿಗೆ ಸ್ವಾಮಿ ಫ್ರೀ ಅಡ್ವೈಸ್ ಬೇರೆ ಕೊಟ್ಟಿದ್ದಾರೆ. ದೇವೇಗೌಡರ ಮಗನಾಗಿ ನಿಮ್ಮ ಸಾಧನೆ ಏನಣ್ಣ ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಕುಮಾರಸ್ವಾಮಿ ಅವರು ಈ ಹಿಂದೆ RSS ಮತ್ತು ನರೇಂದ್ರ ಮೋದಿ ಅವರನ್ನ ಸಖತ್ ಬೈತಿದ್ರು. ಆದ್ರೀಗ ಅಧಿಕಾರಕ್ಕಾಗಿ ಅವರನ್ನೇ ಹೊಗಳ್ತಿದ್ದಾರೆ ಅನ್ನೋದು ಸ್ವಾಮಿ ಅವರ ಕಟು ಟೀಕೆ. ಅಲ್ಲದೆ ಕುಮಾರಸ್ವಾಮಿ ಅವರ ಲೀಡರ್ಶಿಪ್ ನಲ್ಲಿ ಜೆಡಿಎಸ್ ಎಂದು 37 ಸೀಟಿಗಿಂತ ಹೆಚ್ಚು ಗೆದ್ದಿಲ್ಲ. ಅವರು ಮೊದಲ ಬಾರಿಗೆ ಆಪರೇಷನ್ ಕಮಲ ಮಾಡಿ ಸಿಎಂ ಆದವರು ಅನ್ನೋ ಹಳೆ ಹಿಸ್ಟರಿಯನ್ನು ಸ್ವಾಮಿ ನೆನಪಿಸಿದ್ದಾರೆ. ಇನ್ನ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಜೆಡಿಎಸ್ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ ಈ ಅಸಲಿ ಫೈಟ್ಗೆ ಕಾರಣ ಏನು? ಈ ಪ್ರಶ್ನೆ ಇದೀಗ ರಾಜ್ಯದ ಜನರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಆದ್ರೆ ಅದಕ್ಕೆ ಕಾರಣವಾಗಿರೋದು ಬಿಡದಿ ಟೌನ್ಶಿಪ್ ವಿಚಾರ. ಜೊತೆಗೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರೋದೇ ಜೆಡಿಎಸ್ ನಾಯಕರಿಗೆ ಸಹಿಸಿಕೊಳ್ಳಲಾಗುತ್ತಿಲ್ವಾ ಅನ್ನೋ ಅನುಮಾನ ಬೇರೆ ಕಾಡ್ತಿದೆ. ಹೌದು ವೀಕ್ಷಕರೇ, ಸ್ವಾಮಿ ಅವರ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕೇವಲ 1 ತಿಂಗಳಾಗಿದೆ. ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಸಖತ್ತಾಗಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಇದನ್ನ ತಡೆದುಕೊಳ್ಳೋದಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹಾಗೂ ಅಶೋಕ್ ಅವರಿಗೆ ಆಗುತ್ತಿಲ್ಲವಂತೆ. ಅದಕ್ಕೆ ಬಿಡದಿ ಟೌನ್ಶಿಪ್ ವಿಚಾರ ಇಟ್ಟುಕೊಂಡು ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಅನ್ನೋದು ಅವರ ವಾದ. ಅವರು ನೀಟ್ ಹಗರಣ ನಡೆದು ಮಕ್ಕಳು ಪ್ರಾಣ ಕಳೆದುಕೊಂಡಾಗ ಅಥವಾ ದೇವನಹಳ್ಳಿಯಲ್ಲಿ ರೈತರು ಪ್ರತಿಭಟನೆ ಮಾಡಿದಾಗ ಧರಣಿ ಮಾಡಕ್ ಹೋಗ್ಲಿಲ್ಲ. ಈಗ ಡಿ.ಕೆ.ಶಿ ವಿರುದ್ಧ ಹೋರಾಟ ಮಾಡ್ತಾರಂತೆ ಅಂತ ಲೇವಡಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಪ್ರತಿಭಟನೆಗೆ ಬನ್ನಿ ಅಂತ ಕರೆಯೋದಕ್ಕೆ ನಾವೇನಾದ್ರೂ ಕುಸ್ತಿ ಆಡೋಕ್ ಹೋಗ್ಬೇಕಾ? ರೈತರ ಸಮಸ್ಯೆ ಬಗೆಹರಿಸೋಕೆ ವಿಧಾನಸೌಧ ಇದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ.
ಅದೇನೇ ಇರ್ಲಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ 70% ಜನ ರೈತರು ಭೂಮಿ ಕೊಡೋಕೆ ಒಪ್ಪಿದ್ದಾರೆ. ಇಲ್ಲಿ ರಾಜಕೀಯ ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ಹೇಳ್ತಿದೆ. ಆದ್ರೆ ವಿಪಕ್ಷಗಳು ಮಾತ್ರ ಭ್ರಷ್ಟಾಚಾರದ ಆರೋಪ ಮಾಡ್ತಿವೆ. ಹಾಗಾದ್ರೆ ಈ ಬಗ್ಗೆ ನಿಮಗೇನನ್ಸುತ್ತೆ? ಚೆಲುವರಾಯಸ್ವಾಮಿ ಅವರು ಕೊಟ್ಟಿರೋ 120 ಸೀಟ್ಸ್ ಓಪನ್ ಚಾಲೆಂಜ್ಗೆ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡ್ತಾರಾ? ಜೆಡಿಎಸ್ ನಿಜವಾಗ್ಲೂ ಮೈತ್ರಿ ಇಲ್ಲದೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಕಷ್ಟಪಡ್ತಿದ್ಯಾ, ಅಥವಾ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ರೈತರಿಗೆ ಅನ್ಯಾಯ ಮಾಡ್ತಿದ್ಯಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಂತಹದ್ದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.